ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಇವತ್ತು ನಾನು ತಮ್ಮ ಮುಂದೆ ಒಂದು ವಿಶೇಷವಾದ ವಿಚಾರವನ್ನು ತಗೊಂಡು ತಮ್ಮ ಮುಂದೆ ಬಂದಿದ್ದೀನಿ. ಈ ವಿಚಾರ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ವ್ಯವಸಾಯ ಮಾಡುವಂತ ರೈತರುಗಳಿಗೆ ಅನುಕೂಲವಾಗಲಿ ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ತಮ್ಮ ಮುಂದೆ ಬಂದಿದ್ದೀನಿ. ತಮ್ಮ ಮುಂದೆ ಹೇಳ್ತಿರುವಂತ ವಿಚಾರ ಏನು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಕೆಲವೊಂದಷ್ಟು ಜನ ವೀಕ್ಷಕರಿಗೆ ಜಮೀನಿನಲ್ಲಿ ಓಡಾಡ್ಲಿಕ್ಕೆ ರಸ್ತೆಗಳ ಸಮಸ್ಯೆ ಇದೆ. ಅಕ್ಕಪಕ್ಕದ ಜಮೀನಿನ ರೈತರುಗಳಲ್ಲಿ ಜಾಗಕ್ಕೋಸ್ಕರ ಹಲವಾರು ಗಲಾಟೆಗಳು ನಡೆದು ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇರಿ ನ್ಯಾಯಾಲಯದಲ್ಲಿ ದಾವೆಗಳು ಕೂಡ ನಡೀತಾ ಇರುವಂತದನ್ನ ನಾವು ಹೆಚ್ಚಾಗಿರುವುದನ್ನು ನಾವು ನೋಡಬಹುದಾಗಿದೆ. ಏನು ಕಾಲುದಾರಿ ಮತ್ತೆ ಬಂಡಿದಾರಿ ಎನ್ನುವಂಥದ್ದನ್ನ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲೇ ಜಮೀನನ್ನ ಸರ್ವೆ ಮಾಡುವಂತ ಸಮಯದಲ್ಲಿ ಪ್ರತಿಯೊಂದು ಜಮೀನುಗಳಿಗೆ ಹೋಗಲು ಕಾಲುದಾರಿ ಮತ್ತೆ ಬಂಡಿದಾರಿಗಳನ್ನ ಬಿಟ್ಟಿರುವುದನ್ನು ನಾವು ನೋಡಬಹುದಾಗಿದೆ. ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳೋದಾದ್ರೆ, ಹಲವಾರು ಜನಗಳಿಗೆ ತುಂಬಾ ಕನ್ಫ್ಯೂಸ್ ಇದೆ, ಡೌಟ್ ಇದೆ. ನಮ್ಮ ಜಮೀನುಗಳಿಗೆ ರಸ್ತೆ ಇಲ್ಲ, ಏನ್ ಮಾಡ್ಬೇಕು, ನಾವು ರಸ್ತೆನ ಯಾವ ರೀತಿ ಪಡ್ಕೊಳ್ಬೇಕು, ಮತ್ತೆ ನಮ್ಮ ಜಮೀನು ತುಂಬಾ ದೂರ ಇದೆ ರಸ್ತೆಯಿಂದ, ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಜಮೀನುಗಳಿಗೆ ಬೇಕಾದಂತ ವ್ಯವಸಾಯಕ್ಕೆ ಬೇಕಾದಂತ ಸಲಕರಣೆಗಳಿರ್ಬೋದು, ವ್ಯವಸಾಯಕ್ಕೆ ಬೇಕಾದಂತ ಗೊಬ್ಬರವನ್ನಿರ್ಬೋದು, ಇಲ್ಲ ಉಳುಮೆ ಮಾಡ್ಲಿಕ್ಕೆ ಯಂತ್ರೋಪಕರಣ ಬಳಕೆ ಮಾಡ್ಲಿಕ್ಕೆ ಇರ್ಬೋದು, ಇವತ್ತು ವ್ಯವಸಾಯ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ, ರಸ್ತೆಗಳಿಲ್ಲ, ಅಕ್ಕಪಕ್ಕದ ಜಮೀನರು ಬಿಡ್ತಾ ಇಲ್ಲ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಹಲವಾರು ಜನ ವೀಕ್ಷಕರು ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತಮ್ಮ ಮುಂದೆ ಕಾಲುದಾರಿ ಮತ್ತೆ ಬಂಡಿದಾರಿ ಬಗ್ಗೆ ತಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಾವಿರಾರು ವರ್ಷಗಳ ಹಿಂದೆ, ಅಂದ್ರೆ 100 ವರ್ಷಗಳ ಹಿಂದೆ ಏನು ಬ್ರಿಟಿಷರ ಆಳ್ವಿಕೆ ಪದ್ಧತಿ ಇತ್ತು, ಅಂತ ಸಮಯದಲ್ಲಿ ಪ್ರತಿಯೊಂದು ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತೆ ಟಿಪ್ಪಣಿಗಳನ್ನ ಅವತ್ತು ನಿರ್ಮಾಣ ಮಾಡಿದ್ದಾರೆ, ಅಂದ್ರೆ ರಚನೆ ಮಾಡಿದ್ದಾರೆ. ಏನವತ್ತು ಪ್ರಮುಖವಾಗಿ ಜಮೀನುಗಳಿಗೆ ಸರ್ವೆ ಅನ್ನುವಂತ ಕಾನ್ಸೆಪ್ಟ್ ಬಂದಿದೆ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ. ಏನಿವತ್ತು ಜಮೀನುಗಳಿಗೆ ಪ್ರತಿಯೊಂದು ಸರ್ವೆ ನಂಬರ್ಗಳು ಕೂಡ ಆ ಖರಾಬ್ ಮತ್ತೆ ಬಿ ಖರಾಬ್ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಈ ಆ ಖರಾಬ್ ಮತ್ತೆ ಬಿ ಖರಾಬ್ ಅಂದ್ರೆ ಏನು ಅನ್ನೋದು ಇನ್ನೂ ಎಷ್ಟೋ ಜನ ನಾಗರಿಕರಿಗೆ ಕನ್ಫ್ಯೂಸ್ ಇದೆ ಮತ್ತೆ ಗೊಂದಲ ಇದೆ. ಮತ್ತೆ ನಮ್ ಜಮೀನಿಗೆ ಹೋಗಕ್ಕೆ ರಸ್ತೆನ ಯಾವ ರೀತಿ ಪಡ್ಕೊಳ್ಬೇಕು, ಅಕ್ಕಪಕ್ಕ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ಅನ್ನೋದು ಮುಖ್ಯ ವಿಚಾರ ಆಗಿದೆ. ಈಗ ಆ ವಿಚಾರದ ಬಗ್ಗೆ ನಾನು ಹೇಳೋದಾದ್ರೆ, ಮೊದಲನೇದಾಗಿ ಕಾಲುದಾರಿ ಎಷ್ಟಡಿ ಇರ್ತದೆ, ಕಾಲುದಾರಿನ ನಾವ್ ಯಾವ ರೀತಿ ಗುರ್ತು ಮಾಡಬಹುದು, ಕಾಲುದಾರಿ ಬಗ್ಗೆ ಯಾವ ರೀತಿ ತಿಳ್ಕೊಳ್ಬೇಕು, ವಿಚಾರ ಏನು ಅಂತ ನಾವು ಹೇಳೋದಾದ್ರೆ, ಮೊದಲನೇದಾಗಿ ಕಾಲುದಾರಿ ಬಗ್ಗೆ ನಾನು ತಮ್ಮ ಮುಂದೆ ಹೇಳೋದಾದ್ರೆ, ಪ್ರತಿಯೊಂದು ಕಾಲುದಾರಿನೂ ಕೂಡ 8 ಅಡಿ 2 ಇಂಚಸ್ ಅಗಲ ಇರ್ತದೆ. ಉದ್ದ ಎಷ್ಟು ಅಂತ ನೀವು ಕೇಳಬಹುದು. ಉದ್ದನ ನಾವು ಹೇಳಕ್ಕಾಗೋದಿಲ್ಲ. ಪ್ರತಿಯೊಂದು ಸರ್ವೆ ನಂಬರ್ಗಳಲ್ಲಿ ಏನ್ ಕಾಲುದಾರಿ ಇರ್ತದೆ, ಆ ಕಾಲುದಾರಿ ಒಂದು ಜಮೀನಲ್ಲಿ ಪ್ರಾರಂಭವಾಗಿ ಸರ್ವೆ ನಂಬರ್ನ ಪ್ರಾರಂಭ ಇಲ್ಲ, ಅಲ್ಲಿಂದ ಪ್ರಾರಂಭವಾಗಿ ಆ ಸರ್ವೆ ನಂಬರ್ ಎಲ್ಲೋಗಿರುತ್ತೆ ಕೊನೆ ಭಾಗ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪಕ್ಕದ ಜಮೀನಲ್ಲೂ ಕೂಡ ಕಾಲುದಾರಿ ಹರಿದೋಗಿರುತ್ತೆ. ಅಲ್ಲಿವರೆಗೂ ಎಷ್ಟು ಉದ್ದ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನ ಬಂಡಿದಾರಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಬಂಡಿದಾರಿ ಅನ್ನೋ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಏನು ಪ್ರತಿಯೊಂದು ಜಮೀನುಗಳಲ್ಲೂ ಕೂಡ ಬಾ ಖರಾಬ್ ಏನಿರುತ್ತೆ, ಆ ಖರಾಬ್ನಲ್ಲಿ ಬಂಡಿದಾರಿಗಳನ್ನ ಬಿಟ್ಟಿರ್ತಾರೆ. ಈ ಬಂಡಿದಾರಿಯ ಮುಖ್ಯ ಉದ್ದೇಶ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲೇ ಏನಕ್ಕೋಸ್ಕರ ಈ ಕಾನ್ಸೆಪ್ಟ್ ತಂದ್ರು ಅಂತ ಹೇಳೋದಾದ್ರೆ, ಪ್ರತಿಯೊಂದು ಜಮೀನುಗಳಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ, ವ್ಯವಸಾಯ ಮಾಡ್ಬೇಕು ಅಂದ್ರೆ ಒಂದು ಜಮೀನಿಂದ ಮತ್ತೊಂದು ಜಮೀನಿಗೆ ಹೋಗ್ಬೇಕು, ಮತ್ತೆ ಈ ಜಮೀನಿಂದ ಪಕ್ಕದ ಜಮೀನಿಗೆ ಹೋಗ್ಬೇಕು ಅಂದ್ರೆ ತೊಂದರೆ ಕೊಡ್ತಾರೆ ಜನಗಳು, ರೈತರುಗಳು ತೊಂದರೆ ಕೊಡ್ತಾರೆ, ಕ್ಷುಲ್ಲಕ ಕಾರಣಕ್ಕೆ ಜಗಳಗಳಾಗ್ತವೆ, ಸಮಸ್ಯೆಗಳು ಉದ್ಭವ ಆಗ್ತವೆ, ವ್ಯಾಜ್ಯಗಳು ಜಾಸ್ತಿ ಆಗ್ತವೆ ಅನ್ನೋ ಕಾರಣದಿಂದ ಬಂಡಿದಾರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಬಂಡಿದಾರಿ ಎಷ್ಟಾಗಲ ಎಷ್ಟು ಉದ್ದ ಇರುತ್ತೆ ಅಂತ ನನಗೆ ಹೇಳೋದಾದ್ರೆ, ಈ ಬಂಡಿದಾರಿ 20 ಅಡಿ ಅಗಲ ಇರ್ತದೆ. ಅಂದ್ರೆ ಏನು ಜಮೀನ್ ಇರ್ತದೆ, ಜಮೀನಿನ ಕೊನೆಯ ಭಾಗದಲ್ಲಿ ಇರ್ಬೋದು, ಜಮೀನಿನ ಮಧ್ಯದಲ್ಲಿ ಇರ್ಬೋದು, ಇಲ್ಲ ಜಮೀನಿನ ಇನ್ನೊಂದು ಕಡೆ ಇರ್ಬೋದು, 20 ಅಡಿ ಅಗಲವಾಗಿದ್ದು ಉದ್ದ ಏನು ಆ ಸರ್ವೆ ನಂಬರ್ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಕೂಡ ಆ 20 ಅಡಿ ಉದ್ದದ ಬಂಡಿದಾರಿಯನ್ನ ನಾವು ನೋಡಬಹುದಾಗಿದೆ. ಒಂದು ವೇಳೆ ನಿಮ್ಗೆ ಕಾಲುದಾರಿನೂ ಇಲ್ಲ, ಬಂಡಿದಾರಿನೂ ಇಲ್ಲ, ಏನ್ ಮಾಡೋದು ನಮ್ ಜಮೀನಿಗೆ ಯಾವ ರೀತಿ ಹೋಗೋದು, ಮತ್ತೆ ನಮ್ ಜಮೀನ್ಗೆ ಹೋಗೋಕೆ ಬೇರೆ ದಾರಿನೇ ಇಲ್ಲ, ಯಾರು ಕೂಡ ನಮ್ಗೆ ರಸ್ತೆಗಳನ್ನ ಬಿಡ್ತಾ ಇಲ್ಲ, ವ್ಯವಸಾಯ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ, ನಮ್ಮ ಜಮೀನುಗಳೆಲ್ಲ ಕೂಡ ಪಾಳು ಬಿದ್ದಿದೆ ಅಂತ ತಮ್ಗೇನಾದ್ರೂ ಗೊಂದಲಗಳಿದ್ದಂತ ಸಮಯದಲ್ಲಿ ಅದಕ್ಕೂ ಕೂಡ ಒಂದು ಸರ್ಕಾರ ಒಂದು ಕಾನೂನನ್ನ ಜಾರಿ ತಂದಿದೆ. ಏನು ಈಸ್ಮೆಂಟ್ ರೈಟ್ಸ್ ಪ್ರಕಾರ ನಾವು ಕೂಡ ನಮ್ಮ ಜಮೀನುಗಳಿಗೆ ರಸ್ತೆಗಳನ್ನ ಪಡ್ಕೊಳ್ಬಹುದಾಗಿದೆ. ಅದ್ ಯಾವ ರೀತಿ ಅಂತ ಹೇಳೋದಾದ್ರೆ, ಏನು ಅಕ್ಕಪಕ್ಕ ಜಮೀನವರು ನಮ್ಗೆ ಜಾಗ ಬಿಟ್ಟಿಲ್ಲ ಅಂತ ನೀವು ಅನ್ಸಿದ್ರೆ, ಅಂತ ಸಮಯದಲ್ಲಿ
ಕೆಲವೊಂದು ದಾಖಲಾತಿಗಳನ್ನ ನೀವು ತೆಗೆದುಕೊಂಡೋಗಿ DDLR ಅವ್ರಿಗೆ ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕ ನಾವು ನಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ದಾರಿಯನ್ನ ಬಿಡಿಸ್ಕೊಳ್ಬಹುದು. ಮುಂದುವರೆದು ಅಲ್ಲಿಯೂ ಕೂಡ ಸಾಧ್ಯವಾಗಿಲ್ಲ, ಸಮಸ್ಯೆ ಬಗೆಹರಿದಿಲ್ಲ, ಅಕ್ಕಪಕ್ಕದ ಜಮೀನವರು ನಮ್ಗೆ ದಾರಿಯನ್ನ ಬಿಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇದಾರೆ, ಅವರು ನಮ್ಗೆ ಸಹಕರಿಸ್ತಾ ಇಲ್ಲ ಅನ್ನೋದೇನಾದ್ರು ತಮ್ಮ ಕಂಡು ಬಂದಂತ ಸಮಯದಲ್ಲಿ ಸಿವಿಲ್ ನ್ಯಾಯದಲ್ಲೂ ಕೂಡ ಈಸ್ಮೆಂಟ್ ರೈಟ್ಸ್ ಪ್ರಕಾರ ನಾವು ದಾವೆಯನ್ನ ಹೂಡಬಹುದಾಗಿದೆ. ಅಲ್ಲಿ ದಾವಿಯನ್ನ ಹೂಡಿ ಅದಕ್ಕೆ ಬೇಕಾದಂತ ಎಲ್ಲಾ ದಾಖಲಾತಿಗಳನ್ನ ನಾವು ನ್ಯಾಯಾಲಯಕ್ಕೆ ಒದಗಿಸಿ ನಾವು ನ್ಯಾಯವನ್ನ ಪಡ್ಕೊಂಡು ನಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ಸುಗಮವಾದ ಒಂದು ದಾರಿಯನ್ನು ಕೂಡ ನಾವು ಮಾಡ್ಕೊಳ್ಬಹುದಾಗಿದೆ. ಏನು ರೈತರುಗಳಲ್ಲಿ ಏನು ಕಾಲು ದಾರಿ ಮತ್ತೆ ಬಂಡು ದಾರಿ ಬಗ್ಗೆ ಏನು ಗೊಂದಲ ಇತ್ತು, ಅದ್ರ ಬಗ್ಗೆ ನನಗೆ ತಿಳಿದಂತ ಒಂದಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಹೇಳಿದೀನಿ. ಇನ್ನೂ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಕಾಲು ದಾರಿ ಬಂದು 8 ಅಡಿ 2 ಇಂಚಸ್ ಅಗಲ ಇದ್ದು ಆ ಜಮೀನಿನ ಪ್ರಾರಂಭದಿಂದ ಕೊನೆವರೆಗೂ ಕೂಡ ರಸ್ತೆ ಇರ್ತದೆ. ಇನ್ನ ಬಂಡಿದಾರಿ ಬಗ್ಗೆ ಹೇಳಿದ್ರೆ, ಬಂಡಿದಾರಿ ಅಗಲ ಬಂದು 20 ಅಡಿ ಉದ್ದ ಇದ್ದು ಆ ಜಮೀನಿನ ಕೊನೆಯ ಭಾಗದವರೆಗೂ ಕೂಡ ಬಂಡಿದಾರಿ ಇರ್ತದೆ. ಕೆಲವೊಂದು ಪ್ರದೇಶಗಳಲ್ಲಿ ಸುಮಾರು 2 ರಿಂದ 3-4 ಕಿಲೋಮೀಟರ್ ಉದ್ದದಲ್ಲೂ ಕೂಡ ಬಂಡಿದಾರಿಗಳನ್ನ ಇರುವುದನ್ನ ನಾವು ನೋಡಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಂಡಿದಾರಿ ಮತ್ತೆ ಕಾಲುದಾರಿ ಬಗ್ಗೆ ನಾವು ಯಾವ ರೀತಿ ತಿಳ್ಕೊಳ್ಬೇಕು ಅಂತ ಅನ್ಸಿದ್ರೆ, ಆ ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತ ಏನು ಸರ್ಕಾರದ ಅಧೀನದಲ್ಲಿರುವಂತ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಆ ಸರ್ವೆ ನಂಬರ್ ಸಂಬಂಧಪಟ್ಟಂತ ಗ್ರಾಮ ನಕಾಸೆ ಇರ್ಬೋದು, ಮತ್ತೆ ಆ ಸರ್ವೆ ನಂಬರ್ ಸಂಬಂಧಪಟ್ಟಂತ ನಕ್ಷೆ ಇರ್ಬೋದು, ಅವುಗಳನ್ನ ತಗೊಂಡು ನೋಡೋದ ಸಂದರ್ಭದಲ್ಲಿ ಮತ್ತೆ ಇಸಾ ಟಿಪ್ಪಣಿಗಳು, ವಿಲೇಜ್ ಮ್ಯಾಪ್ಗಳು, ಮತ್ತೆ ಆ ಭೂಮಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳನ್ನ ತಗೊಂಡು ನಾವು ನೋಡೋದ ಸಮಯದಲ್ಲಿ ಎಷ್ಟು ಅಡಿ ನಮ್ಗೆ ಕಾಲು ದಾರಿ ಇದೆಯಾ, ಬಂಡಿ ದಾರಿ ಇದೆಯಾ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಏನು ಹಲವಾರು ಜನಗಳು ಏನು ವೀಕ್ಷಕರು ತಾವೇನ್ ಕೇಳಿದ್ರಿ, ಅದ್ ಸಂಬಂಧಪಟ್ಟಂತೆ ವಿಚಾರ ನಾನು ಕಾಲುದಾರಿ ಮತ್ತೆ ಬಂಡಿದಾರಿ ಸಂಬಂಧಪಟ್ಟಂತ ಮುಂದೆ ಹಂಚ್ಕೊಂಡಿದ್ದೀನಿ. ಈ ವಿಚಾರ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಚಾರ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ, ಮತ್ತೆ ಈ ವಿಡಿಯೋ ನೀವು ನೋಡೋದಲ್ದೇನೆ ಇನ್ನೂ ಇದನ್ನ ಹೆಚ್ಚು ಜನಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವರಿಗೆ ಜ್ಞಾನವನ್ನ ವೃದ್ಧಿ ಮಾಡಿ ಮತ್ತೆ ಅವ್ರ ಸಮಸ್ಯೆಗೆ ನಾವು ಕೂಡ ಅಳಿಲು ಸೇವೆಯನ್ನ ಮಾಡಬಹುದಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೂ ಹೆಚ್ಚು ವಿಡಿಯೋಗಳು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತ ವಿಡಿಯೋಗಳಿರ್ಬೋದು, ಮತ್ತೆ ಸಿವಿಲ್ ಮತ್ತೆ ದಾವೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಅವೆಲ್ಲ ವಿಡಿಯೋಗಳು ನಿಮಗೆ ನಾವು ವಿಡಿಯೋನ ಅಪ್ಲೋಡ್ ಮಾಡಿಕೊಂಡ್ರೆ ತಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.